ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಟೋಲ್ಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ರೈತರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಟೋಲ್ ಬಳಿ ರೈತರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮಂಡ್ಯದ ಗಣಂಗೂರು ಟೋಲ್ಗೆ ರೈತರು ಮುತ್ತಿಗೆಯನ್ನು ಹಾಕಿದ್ದಾರೆ. ಕೃಷಿ ಉತ್ಪನ್ನಗಳ ವಾಹನಗಳಿಗೆ ಟೋಲನ್ನು ಹಾಕ್ತಾ ಇದ್ದಾರೆ. ಇದು ಸರಿಯಲ್ಲ, ಕಾನೂನು ಬಾಹಿರವಾಗಿ ಟೋಲ್ ವಸೂಲಿ ಮಾಡುವಂತಹ ಕೆಲಸ ಆಗ್ತಾ ಇದೆ ಸಿಬ್ಬಂದಿಗಳ ಕಡೆಯಿಂದ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸ ಆಗಬೇಕು ಅಂಥೇಳಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜಮಾಯಿಸಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರೈತರು ಭೂಮಿ ಕೊಟ್ಟಂತಹ ಪರಿಣಾಮ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇ ರಸ್ತೆಯಾಗಿದೆ. ಬಟ್ ಈಗ ರೈತರ ವಾಹನಗಳಿಗೆ ಟೋಲ್ ಕಟ್ಟಿ ಅಂದರೆ ಹೆಂಗೆ ಕಟ್ಟಬೇಕು ಅನ್ನೋದು ರೈತ ಹೋರಾಟಗಾರರ ಪ್ರಶ್ನೆ. ಪ್ರತಿನಿತ್ಯವೂ ಕೂಡ ಸಾವಿರಾರು ರೂಪಾಯಿ ಟೋಲ್ಗೇನೆ ಕೊಡಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಡೀಟೇಲ್ಸ್ ಕೊಡೋದಕ್ಕೆ ರೋಹಿತ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಹೇಗೆ ಸಾಗ್ತಾ ಇದೆ ರೈತರ ಪ್ರತಿಭಟನೆ? ಏನು ಹೇಳ್ತಾ ಇದ್ದಾರೆ ಹೋರಾಟಗಾರರು ಅಂತ ಹೇಳಿ? ಪ್ರೇಮ್, ಕೃಷಿ ಉತ್ಪನ್ನಗಳ ವಾಹನಗಳು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅವುಗಳು ಕೂಡ ಸುಂಕ ವಿಧಿಸಲಾಗ್ತಾ ಇದೆ. ಮತ್ತೆ ಆ ವಾಹನ ಚಾಲಕರು ಮತ್ತೆ ರೈತರ ಮೇಲೆ ಇಲ್ಲಿನ ಸಿಬ್ಬಂದಿಗಳು ಗುಂಡಾ ವರ್ತನೆ ಮಾಡ್ತಾ ಇದ್ದಾರೆ. ಕೂಡ ಕರ್ನಾಟಕ ರಾಜ್ಯದ ರೈತ ಸಂಘ ಮತ್ತೆ ವಿವಿಧ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ಇಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಮಂಡ್ಯದ ಶ್ರೀರಂಗಪಟ್ಟಣದ ಬಳಿ ಇರುವಂತಹ ಗಣಂಗೂರು ಟೋಲ್ ಬಳಿ ಈ ಒಂದು ಪ್ರತಿಭಟನೆ ಜರುಗ್ತಾ ಇರುವಂತದ್ದು. ಇಷ್ಟೊತ್ತು ಟೋಲ್ಗಳ ಬಳಿ ಹೋಗಿ ಅಲ್ಲಿನ ಸ್ಟಿಕ್ ಗಳನ್ನ ಮುರಿದಾಕಿ ಉಚಿತವಾಗಿ ಎಲ್ಲಾ ವಾಹನಗಳು ಕೂಡ ಹೋಗುವಂತಹ ಒಂದು ವ್ಯವಸ್ಥೆಯನ್ನ ಇಷ್ಟು ತನಕ ರೈತರು ಕಲ್ಪಿಸಿಕೊಟ್ಟಿದ್ರು. ಇದಾದ ಬಳಿಕವಾಗಿ ಪೊಲೀಸರ ಮನವಿ ಮೇರೆಗೆ ಇಲ್ಲಿ ಈ ಒಂದು ಟೋಲ್ ನ ಮುಂಭಾಗ ಕೂತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಅಂದ್ರೆ ಏನು ಟೋಲ್ ನ ಸಿಬ್ಬಂದಿಗಳೆಲ್ಲರೂ ಕೂಡ ಬಂದು ಇಲ್ಲಿ ಯಾದಕ್ಕಾಗಿ ಈ ರೀತಿಯಾದ ಕ್ರಮಗಳನ್ನ ಕೈಗೊಂಡಿದ್ದೀರಿ ಅಂತ ನಿಟ್ಟಿನಲ್ಲಿ ಕೂಡ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆಗೆ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಕುರುಬರು ಶಾಂತಕುಮಾರ್ ಇದ್ದಾರೆ. ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಹುದ್ದೆ ನಿಮ್ಮ ಆಗ್ರಹ ಅಂತೇಳಿ? ಏನಿಲ್ಲ, ಇಲ್ಲಿ ಟೋಲ್ ಮಾಡಿದ್ದಾರೆ, ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಟೋಲಲ್ಲಿ ಬಂತಕ್ಕಂಥ ಜನಗಳಿಗೆ ತುಂಬ ದಂಧೆ ಮಾಡಿ ಕಿರುಕುಳ ಕೊಡ್ತಾ ಇದ್ದಾರೆ. ರಸ್ತೆಗಳಲ್ಲಿ ಸರಿಯಾದ ಸರ್ವಿಸ್ ರಸ್ತೆ ಮಾಡಿಲ್ಲ. ರೈತರ ವಾಹನಗಳಿಗೆ ಫ್ರೀ ಬಿಡಬೇಕು ಅಂತ ಇದೆ. ತರಕಾರಿ, ಹಣ್ಣು, ರೈತರ ದಿನಸಿ ಧಾನ್ಯಗಳಿಗೆ ಫ್ರೀ ಮಾಡಬೇಕು ಅಂತ ನ್ಯಾಷನಲ್ ಹೈವೇ ಅಥಾರಿಟಿ ಆರ್ಡರ್ ಮಾಡಿದ್ದಾರೆ. ಆದರೆ ಅವ್ರು ತುಂಬ ಸುಲಿಗೆ ಮಾಡ್ತಾಯಿದ್ದಾರೆ. ಮತ್ತು ಸುತ್ತಮುತ್ತಲ 8 ಕಿಲೋಮೀಟರ್ ರೈತರಿಗೆ ಮುಕ್ತವಾಗಿ ಅವಕಾಶ ಕೊಡಬೇಕು ಅಂತಿದೆ ಫ್ರೀಯಾಗಿ, ಅದಕ್ಕೂ ಕೊಡ್ತಾ ಇಲ್ಲ. ಎಲ್ಲಿವರೆಗೆ ಪ್ರತಿಭಟನೆ ಮಾಡ್ತೀರಿ ಸರ್? ಅಲ್ಲಲ್ಲ, ಕೇಳಿ, ಈಗ ಅವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳ್ತೀವಿ, ಕೇಳಿ ಆಮೇಲೆ ನಾವು ಡಿಸಿಷನ್ ತಗೋತೀವಿ. ನಮ್ಮ ಸಮಸ್ಯೆ ಬಗೆಹರಿದರೆ ಈ ಟೋಲ್ನ ಕಿತ್ತಿ ಎಸೆಯುವಂಥ ಚಳವಳಿನ ಮಾಡಬೇಕಾಗ್ತದೆ. ಪ್ರೇಮ್, ಇದಿಷ್ಟು ಇವರ ಮಾತಾಗಿರುವಂಥದ್ದು. ಅಂದರೆ ರೈತರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಅದನ್ನ ಕೂಡ ಇದೀಗ ಪ್ರಾಧಿಕಾರದ ಅಧಿಕಾರಿಗಳ ಮುಂಭಾಗ ಹೇಳ್ತೀವಿ. ಒಂದು ವೇಳೆ ಅವರು ನಮ್ಮ ಮನವಿಗೆ ಪುರಸ್ಕಾರ ನೀಡಿಲ್ಲ ಅಂತಂದ್ರೆ ನಾವು ಈ ಒಂದು ಟೋಲನ್ನು ಕಿತ್ತೆಸುವಂಥ ಚಳವಳಿಯನ್ನು ಕೂಡ ನಾವು ಇಟ್ಕೊಳ್ತೀವಿ ಅವರು ಅಂತ ಹೇಳಲಾಗ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಟೋಲ್ ಸಂಗ್ರಹದ ವಿಚಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಂಡರಲ್ಲಿ ಬರುತ್ತೆ. ಈಗ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ ರೈತರ ಹೋರಾಟಕ್ಕೆ ಮಣಿತಾರ ಏನಾಗುತ್ತೆ ಅಂತ ಹೇಳಿ.